ಡಿಸೆಂಬರ್ ನವೆಂಬರ್ನಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಪುನರಾರಚನೆ ಆಗ್ತೈತೆ ಅನ್ನುವಂಥದ್ದು ಇಲ್ಲ ಗೊತ್ತಿಲ್ಲ ನನಗೆ. ಆದಾಗ ನೋಡೋಣ, ಇನ್ನೂ ಟೈಮ್ ಇದ್ರಲ್ಲ, ಡಿಸೆಂಬರ್ ಭಾಳ ದೂರ ಇದೆ, ಇನ್ನೂ 6 ತಿಂಗಳಿದೆ. ಆದಾಗ ನೋಡೋಣ ಪ್ರಯತ್ನ. ಲಮಾಣಿ ಅವರು ಕೂಡ ಅದು ಹೈಕಮಾಂಡ್ ಮಾಡಬೇಕಲ್ಲ, ನಮಗೇನು ಗೊತ್ತು. ಅದೇನು ನಾವು ಸಾಕಷ್ಟು ಹಿರಿಯ ಶಾಸಕರೆಲ್ಲರೂ ಕೂಡ ನಾವು ಇದ್ದಾರೆ ಭಾಳಷ್ಟು ಜನ, ನಾವು ಆಗಬೇಕು 30 ತಿಂಗಳ ನಂತರ ಅಂತ ಭಾಳ ಜನ ಆಸೆಯಲ್ಲಿದ್ದಾರೆ. ಆದರೆ ಒಳ್ಳೇದೇ, ಒಂದು ರೀತಿಯಿಂದ ಎಲ್ಲರಿಗೂ ಅವಕಾಶ ಸಿಗ್ತೈತಿ, ಆದರೂ ಒಳ್ಳೇದೇ. ಆದರೂ ಅದು ನಿರ್ಧಾರ ಮಾಡುವಂಥ ಪ್ರಯತ್ನ ಹೈಕಮಾಂಡಿಂದ ಆಗಬೇಕು. ಯಾಕಂದ್ರೆ ನಮ್ಮ ಲೆವೆಲಲ್ಲಿ ಏನು ಮಾಡೋಕ್ಕಾಗಲ್ಲ. ಸಚಿವರ ಕಾರ್ಯವೈಖರಿ ಬಗ್ಗೆನೂ ಕೂಡ ಏನಾದರೂ ಚರ್ಚೆ ವಿಮರ್ಶೆಗಳು ಆಗ್ತಾ ಇಲ್ಲ. ವಿಮರ್ಶೆ ಏನಾಗಿಲ್ಲ, ಆದರೂ ಒಂದು 30 ತಿಂಗಳ ನಂತರ ಮತ್ತೆ ಹೊಸವ್ರು ಕೊಟ್ಟರೆ ಹೊಸ ಲೀಡರ್ಶಿಪ್ ಬೆಳೀತೈತೆ. ಆದರೆ ಒಳ್ಳೇದೇ ಒಂದು ರೀತಿಯಿಂದ. ಡಿಸೆಂಬರ್ ನವೆಂಬರ್ನಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಪುನರಾರಚನೆ ಆಗ್ತೈತೆ ಅನ್ನುವಂಥದ್ದು ಇಲ್ಲ ಗೊತ್ತಿಲ್ಲ ನನಗೆ. ಆದಾಗ ನೋಡೋಣ, ಇನ್ನೂ ಟೈಮ್ ಇದ್ರಲ್ಲ, ಡಿಸೆಂಬರ್ ಭಾಳ ದೂರ ಇದೆ, ಇನ್ನೂ 6 ತಿಂಗಳಿದೆ. ಆದಾಗ ನೋಡೋಣ ಪ್ರಯತ್ನ. ಲಮಾಣಿ ಅವರು ಕೂಡ ಅದು ಹೈಕಮಾಂಡ್ ಮಾಡಬೇಕಲ್ಲ, ನಮಗೇನು ಗೊತ್ತು. ಅದೇನು ನಾವು ಸಾಕಷ್ಟು ಹಿರಿಯ ಶಾಸಕರೆಲ್ಲರೂ ಕೂಡ ನಾವು ಇದ್ದಾರೆ ಭಾಳಷ್ಟು ಜನ, ನಾವು ಆಗಬೇಕು 30 ತಿಂಗಳ ನಂತರ ಅಂತ ಭಾಳ ಜನ ಆಸೆಯಲ್ಲಿದ್ದಾರೆ. ಆದರೆ ಒಳ್ಳೇದೇ, ಒಂದು ರೀತಿಯಿಂದ ಎಲ್ಲರಿಗೂ ಅವಕಾಶ ಸಿಗ್ತೈತಿ, ಆದರೂ ಒಳ್ಳೇದೇ. ಆದರೂ ಅದು ನಿರ್ಧಾರ ಮಾಡುವಂಥ ಪ್ರಯತ್ನ ಹೈಕಮಾಂಡಿಂದ ಆಗಬೇಕು. ಯಾಕಂದ್ರೆ ನಮ್ಮ ಲೆವೆಲಲ್ಲಿ ಏನು ಮಾಡೋಕ್ಕಾಗಲ್ಲ. ಸಚಿವರ ಕಾರ್ಯವೈಖರಿ ಬಗ್ಗೆನೂ ಕೂಡ ಏನಾದರೂ ಚರ್ಚೆ ವಿಮರ್ಶೆಗಳು ಆಗ್ತಾ ಇಲ್ಲ. ವಿಮರ್ಶೆ ಏನಾಗಿಲ್ಲ, ಆದರೂ ಒಂದು 30 ತಿಂಗಳ ನಂತರ ಮತ್ತೆ ಹೊಸವ್ರು ಕೊಟ್ಟರೆ ಹೊಸ ಲೀಡರ್ಶಿಪ್ ಬೆಳೀತೈತೆ. ಆದರೆ ಒಳ್ಳೇದೇ ಒಂದು ರೀತಿಯಿಂದ.